ನನ್ನ ಪ್ರಶ್ನೆ, ಇಂದಿನ ಯುವಕರಲ್ಲಿ ಲಿಂಗ ಸಮಾನತೆ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು? ನಾನು ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಅಂತ ಕರಿತೀವಿ, ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕರಿತೀವಿ. ಅಲ್ಲಿ 33% ರಿಸರ್ವೇಷನ್ ಬಂತು. ಹೆಣ್ಮಕ್ಳೇ ಕಂಟೆಸ್ಟ್ ಮಾಡಬೇಕು, ಅವರಲ್ಲಿ ಎಲೆಕ್ಟ್ ಆಗಬೇಕು, ಅವರು ಪಂಚಾಯತ್ ರಾಜ್ ಮೂಲಕ, ಗ್ರಾಮ ಪಂಚಾಯತಿಗಳ ಮೂಲಕ ಆಡಳಿತವನ್ನು ನಡೆಸಬೇಕು, ಹಳ್ಳಿಗಳ ಕನಸುಗಳನ್ನ ಸಾಕಾರ ಮಾಡಬೇಕು ಅಂತ. ಅದು ನಾನು ಕಣ್ಣಿಂದ ನೋಡಿದ್ದೀನಿ. ಆ 33% ಬಂದಾಗಲೇ ಇಡೀ ದೇಶದಲ್ಲೇ ಸಂಚಲನ ಮೂಡಿತ್ತು. ಅದು ಒಂದು ಉದಾಹರಣೆ. ಹಾಗೆ ಎರಡನೇ ಉದಾಹರಣೆ, ಈಗ ನಾವೆಲ್ಲ ನೋಡ್ತಿದ್ದೀವಿ, ಭಾರತದ ಅತ್ಯಂತ ಸಮರ್ಥಶಾಲಿ ಪ್ರಧಾನಮಂತ್ರಿ ಆಗಿದ್ದವರು ಯಾರು ನೋಡಿ, ನಿಮ್ಮ ಬಾಯಲ್ಲೇ ಬಂತು. ಹೌದು, ಇಂದಿರಾ ಗಾಂಧಿ ಆಗಿರ್ಬೋದು, ರಾಜಸ್ಥಾನ್, ತಮಿಳುನಾಡು, ಬಿಹಾರ ಅಂಥ ಕಡೆ ಮಹಿಳಾ ಮುಖ್ಯಮಂತ್ರಿಗಳು ಯಾರಿದ್ದರು, ಇವ್ರನ್ನೆಲ್ಲ ಈ ಎರಡೇ ಉದಾಹರಣೆ ಹೇಳ್ತಾಯಿದ್ದೀನಿ. ಆದರೆ ಈ ಎರಡು ಉದಾಹರಣೆಗಳನ್ನ ತಗೊಳ್ತಾ ಮೂರನೇದು ಒಂದು ಪ್ರಶ್ನೆ ಏನಿದೆ ಅಂದರೆ, ಇವತ್ತು ಕೂಡ ನಾನು ಕಳೆದ ಒಂದು ತಿಂಗಳಲ್ಲಿ ಸೆಷನ್ ಡ್ಯೂಟಿಲೆಲ್ಲ ಇದ್ದೆ. 2 ಸೆಷನ್, ಬೆಳಗಾಂ ಮತ್ತು ಬೆಂಗಳೂರು ಸೆಷನಲ್ಲ ಕೂತ್ಕೊಂಡಾಗ ಆ ಒಟ್ಟು 224 ಜನದಲ್ಲಿ 6-7 ಜನ ಮಹಿಳೆಯರನ್ನು ಮಾತ್ರ ನೋಡಿದೆ. ಆ ಪ್ರಶ್ನೆ ಬರ್ತಿತ್ತು, 50-50, ನಾವೆಲ್ಲ 50-50% ಆಯಿತು, ಒಂದು 3% ಕಡಿಮೆ ಮಾಡಿಕೊಂಡ್ರೆ 47% ಇದ್ದೀವಿ. ಈ 47%ಅಲ್ಲಿ ಎಷ್ಟು ಜನ ರೆಪ್ರೆಸೆಂಟೇಟಿವ್ ಅಲ್ಲಿ ಇರಬಾರ್ದಾಗಿತ್ತು? ಇದ್ದಿದ್ರೆ ಅವರು ಮಹಿಳೆಯರ ಬಗ್ಗೆ ಹೇಗೆ ಯೋಚನೆ ಮಾಡ್ತಿದ್ರು? ಈ ಪ್ರಶ್ನೆಗಳು ನನಗೂ ಮೂಡಿದೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಏನಿದೆ ಅಂದರೆ, ಬಾಬಾ ಸಾಹೇಬರು ಕೂಡ ಇದೇ ದಾರಿಯನ್ನು ನಮಗೆ ಪ್ರಾರಂಭ ಮಾಡಿದ್ದು. ಶಿಕ್ಷಣದ ಮೂಲಕ ನಾವು ಪ್ರಜ್ಞಾವಂತರಾಗ್ತೀವಿ. ಡಿಗ್ರಿಯಿಂದ ಪ್ರಜ್ಞಾವಂತರಾಗಲ್ಲ, ಶಿಕ್ಷಣದ ಮೂಲಕ ನಾನು ಯಾರು, ನಾವು ಯಾರು, ನಮ್ಮ ಸ್ಥಿತಿಗತಿಗಳು ಹೇಗಿದೆ, ಈ ಸ್ಥಿತಿಗತಿಗಳಿರಬೇಕಾದ್ರೆ ಏನು ಕಾರಣ, ಈ ಥರ ಒಂದು ವಿವೇಚನೆಯನ್ನು ಸೃಷ್ಟಿ ಮಾಡುವಂಥದ್ದು ಶಿಕ್ಷಣ. ಈ ಶಿಕ್ಷಣ ಪಡೆಯೋದರ ಮೂಲಕ ಹೆಣ್ಣುಮಕ್ಕಳು ಬಲಿಷ್ಠರಾಗಬೇಕು. ಅಂದರೆ ಅರಿವಿನ ಪ್ರಜ್ಞೆಯನ್ನು ಮೂಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಅಸ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಶಿಕ್ಷಣ ದಾರಿ ಆಗಬೇಕು. ಅದು ಒಂದು. ಎರಡನೇದು, ಸಮಾನತೆ ಅನ್ನೋದು ನಾವು ಕೇಳಿ ಅಥವಾ ಕೊಟ್ಟು ಬರುವಂಥದ್ದಲ್ಲ. ಸಮಾನತೆ ಅನ್ನೋದು ಒಂದು ಹೋರಾಟನೇ. ಈಗ ಮನೆಯಲ್ಲಿ ನನ್ನ ತಾಯಿಯಾಗಿ ಮಗನಿಗೊಂದು ಗ್ಲಾಸ್ ಹಾಲು ಕೊಡ್ತೀನಿ, ಮಗಳಿಗೆ ಇಲ್ಲಮ್ಮ ಹಾಲು ಬೆಲೆ ಜಾಸ್ತಿ ಆಗಿದೆ, ನೀನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗ್ಬಿಡು. ಇದು ಮನೆಯಲ್ಲೇ ಇರುತ್ತೆ, ನಮ್ಮ ಚಿಂತನೆಯಲ್ಲೇ ಇರುತ್ತೆ. ಯಾವಾಗ ಹೆಣ್ಮಗು ಗಂಡುಮಗು ಸಮ, ಇಬ್ಬರಿಗೂ 2 ಗ್ಲಾಸ್ ಹಾಲು ಕೊಡಬೇಕು ಅನ್ನೋದು ಸಾಮಾನ್ಯ ಚಿಂತನೆ ಆಯಿತು ಅಂದಾಗ ಅಲ್ಲಿ ಅಸಮಾನತೆ ಇರಲ್ಲ. ಅಂದರೆ ಇಲ್ಲಿ ಸಮಸ್ಯೆ ಇರೋದು ಸಮಾಜ ಅಂತ ನಾವು ಮಾತಾಡಬೇಕಾದ್ರೆ ನಮ್ಮ ಆಲೋಚನೆಗಳಲ್ಲೇ ಈ ಒಂದು ವೈರುಧ್ಯಗಳಿದೆ. ಈ ವೈರುಧ್ಯಗಳನ್ನ ದಾಟಬೇಕು ಅಂದರೆ ನಾವು ಬಾಬಾ ಸಾಹೇಬ್ ಹಾಕ್ಕೊಟ್ಟಂಥ ದಾರಿಯಲ್ಲಿ ಮುನ್ನಡೆ ನಡೆಸಬೇಕು.